ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಹೇಗೆ ಅಂತಂದ್ರೆ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ನೀಡಿದ್ದು ಹಾಲು ಅನ್ನ ಅನ್ನೋ ರೀತಿ ಇದೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೂಡ ಇವಾಗ ನಾನು ಫಸ್ಟ್ಗೆ ಅದಕ್ಕೆ ಹೇಳಿದ್ದು, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ನೀಡಿದ್ದು ಕೂಡ ಹಾಲು ಅನ್ನ ಅಂತ ಬಿಟ್ಟು. ಏನಕ್ಕೆ ಅಂತಂದ್ರೆ, ಬಿಗ್ ಬಾಸ್ ಅವರೇ ಸದ್ಯ ಸೂರಜ್ ಅವ್ರಿಗೆ, ರಾಶಿಕಾ ಅವ್ರಿಗೆ ಹೇಳಿ ಮಾಡಿಸ್ದಂಗಿದೆ ಈ ಒಂದು ಕಾನ್ಸೆಪ್ಟ್. ಇನ್ನು ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, BB ಕಾಲೇಜ್ ಕ್ಯಾಂಪಸ್ ನಲ್ಲಿ ರಾಶಿಕಾ ಸೂರಜ್ ಪ್ರೇಮ ಗೀತೆ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಕಾಲೇಜ್ ಕ್ಯಾಂಪಸ್ ಆಗಿದೆ. ಈಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾವ ರೀತಿ ಇರ್ತಾರೆ, ಮತ್ತೆ ಇಲ್ಲಿ ಸ್ವಲ್ಪ ತೀಟ್ಲೇನೋ ಇರುತ್ತೆ, ಹರಟೆನೋ ಇರುತ್ತೆ, ಮತ್ತಿಲ್ಲಿ ಸ್ವಲ್ಪ ಖಡಕ್ ಆಗೋ ಟೀಚರ್ಸ್ಗಳು ಇರ್ತಾರೆ. ನೋಡೋಣ. ಈಗ ಪ್ರಿನ್ಸಿಪಾಲ್ ಅಂತೂ ಆಗಿರೋದು ರಘು ಅವರು, ಆರಾಮಾಗಿ ಗೊತ್ತಾಗ್ತದೆ. ಈಗ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕಾಣ್ತಾರೆ, ಮತ್ತೆ ಇಲ್ಲಿ ಯಾರಿಲ್ಲಿ ಟೀಚರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ಟೀಚರ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಮತ್ತೆ ಜಾನ್ವಿ ಅವರು ಕೂಡ ಇಲ್ಲಿ ಟೀಚರ್ ಆಗಿರಬಹುದು, ಯಾಕಂತಂದ್ರೆ ಅವ್ರು ಲೆಕ್ಚರ್ ಕೊಡೋದ್ರಲ್ಲಿ ತುಂಬಾ ಚೆನ್ನಾಗಿ ಲೆಕ್ಚರ್ ಕೊಡ್ತಾರೆ. ಈಗ ಇವರಿಬ್ಬರು ಸ್ಟೂಡೆಂಟ್ಸ್ಗಳನ್ನ ಇಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಆಲ್ಮೋಸ್ಟ್ ಕಾಲೇಜ್ ಅಂದಿದ ತಕ್ಷಣ ಒಂದು ಲವ್ ಸ್ಟೋರಿ ಅಂತೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಈಗ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಕೆಲವೊಬ್ಬರಿಗೆ ಇಲ್ಲಿ ಸೂರಜ್ ಅವ್ರದ್ದು ಮತ್ತೆ ರಾಶಿಕಾ ಅವ್ರದ್ದು ಲವ್ ಸ್ಟೋರಿ ಒಬ್ಬೊಬ್ರು ಹೇಳ್ತಿರೋದು, ನನ್ನ ಒಪಿನಿಯನ್ ಅಲ್ಲ, ಕಿತ್ತೋಗಿರೋ ಲವ್ ಸ್ಟೋರಿ ಅಂತ ಹೇಳ್ತಾ ಇದಾರೆ. 4 ದಿವಸದಲ್ಲಿ ಈ ರೀತಿಯಾಗಿ ಲವ್ ಆಗುತ್ತಾ ಅಂತ ಕೆಲವೊಬ್ರು ಕೇಳ್ತಾ ಇದಾರೆ. ಇದ್ರ ಜೊತೆಗೆ ಇಬ್ರು ಕೂಡ ತುಂಬಾನೇ ಓವರ್ ಆಗಿ ಆಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ, ಯಾರ ಜೊತೆನೂ ಕೂಡ ಅಷ್ಟೊಂದು ಬೆರೆಯಲ್ಲ. ಇವರಿಬ್ಬರೇ ಕೂಡ ಕುತ್ಕೊಂಡು ತುಂಬಾ ಹೊತ್ತು ಮಾತಾಡ್ತಾರೆ ಅಂತಂದ್ಬಿಟ್ಟು ಕಂಪ್ಲೇಂಟ್ ಇದೆ. ಆದ್ರೆ ಇವಾಗ ಬಿಗ್ ಬಾಸ್ ಅವರು ಇವರಿಬ್ಬರಿಗೆ ಅಂತಾನೆ ಟಾಸ್ಕ್ ಕೊಟ್ಟಂಗೆ ಇದೆ. ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಆಟ ಆಡ್ತಾರೆ ಅಂತಂದ್ಬಿಟ್ಟು, ಯಾರ್ಯಾರು ಯಾವ್ಯಾವ ರೀತಿ ಕಿತ್ತಾಡ್ತಾರೆ. ಯಾಕಂತಂದ್ರೆ ಆಲ್ಮೋಸ್ಟ್ ಕಾಲೇಜ್ ಲೈಫ್ ಅಂತಂದ್ರೆ ಎಲ್ರಿಗೂ ಕೂಡ ಗೋಲ್ಡನ್ ಲೈಫೇ. ಈಗ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಗೋಲ್ಡನ್ ಲೈಫ್ ನ ಎಲ್ಲರೂ ಕೂಡ ಈಗ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರೋಮೋದಲ್ಲಿ ಬಿಗ್ ಬಾಸ್ ಹೇಳಿದೇನಪ್ಪ ಅಂತಂದ್ರೆ, ನಿಮ್ಮ ಜೀವನದ ಒಂದು ಗೋಲ್ಡನ್ ಪೀರಿಯಡ್ಗೆ ಮತ್ತೆ ನೀವೆಲ್ಲರೂ ಹಿಂತಿರುಗುತ್ತಿದ್ದೀರಿ ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಆಲ್ಮೋಸ್ಟ್ ಕಾಲೇಜ್ ಲೈಫ್ ಅಂದ್ರೆ ಒಂದು ಗೋಲ್ಡನ್ ಲೈಫೇ. ಅಲ್ಲಿ ಒಂದು ಕಳೆದಿರೋ ಮೆಮೊರಿ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಸದ್ಯ ಈಗ ಸೂರಜ್ ಅವರು ಮತ್ತಿಲ್ಲಿ ಆಲ್ಮೋಸ್ಟ್ ರಾಶಿಕಾ ಅವರು ಇಬ್ರಿಗೂ ಕೂಡ ಇದೊಂದು ಗೋಲ್ಡನ್ ಟೈಮ್ ಅಂತಾನೆ ಅವರಿಬ್ರಿಗೆ ಅನ್ಸುತ್ತೆ. ಯಾಕಂತಂದ್ರೆ ಆಲ್ಮೋಸ್ಟ್ ಇಬ್ರು ಕೂಡ ಒಟ್ಟಿಗೆ ಇರೋದಕ್ಕೆ ಬಯಸ್ತಿದ್ರು. ಇವಾಗ ಬಿಗ್ ಬಾಸ್ ಅದಕ್ಕೆ ದಾರಿ ಕೂಡ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಹೇಳಿದ್ರು, ಅಯ್ಯಯ್ಯೋ ಇದೆಲ್ಲ ಟಾಸ್ಕ್ ಅಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಬಾಯ್ ಬಡ್ಕೊಂತಿದ್ದಾರೆ. ಆಲ್ಮೋಸ್ಟ್ ಅವ್ರು ಮಾತಾಡಿದ್ದು ಕೂಡ ಇಲ್ಲಿ ಕೇಳಿಸ್ತು. ಪ್ರೋಮೋ ನೋಡಿದಿರೋರಿಗೆ ಗೊತ್ತಿರುತ್ತೆ. ಆದ್ರೆ ಪ್ರೋಮೋದಲ್ಲಿ ಇರೋ ಪ್ರಕಾರ ಬರೀ ಇಷ್ಟು ತೋರಿಸಿದ್ದಾರೆ. ಆದ್ರೆ ಇವರಿಬ್ರು ಇನ್ನು ಯಾವ್ಯಾವ ರೀತಿ ಇಲ್ಲಿ ಟಾಸ್ಕ್ ನ ಆಡಿದ್ದಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಾಗಿದೆ. ಸದ್ಯ ಇವರಿಬ್ಬರ ಒಂದು ಪ್ರೇಮ ಗೀತೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ಇವರಿಬ್ಬರಿಗೆ ಅಂತ ಮೇನ್ ಆಗಿ ಇಲ್ಲಿ ಅಂದ್ರೆ ಒಂದು ಲವ್ ಸ್ಟೋರಿ ಇವರಿಬ್ರು ಮಧ್ಯೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಯಾಕಂತಂದ್ರೆ ಇಲ್ಲಿ ಅವರೇ ಹೇಳಿದ್ದಾರೆ, BB ಕಾಲೇಜ್ ಕ್ಯಾಂಪಸ್ ನಲ್ಲಿ ರಾಶಿಕಾ ಸೂರಜ್ ಪ್ರೇಮ ಗೀತೆ ಅಂತ ಅಂದ್ಬಿಟ್ಟು. ನೋಡೋಣ ಈ ಒಂದು ಪ್ರೇಮ ಗೀತೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಇದಕ್ಕೊಂದು ಕೆಲವೊಂದು ಕಮೆಂಟ್ಸ್ ಗಳನ್ನ ನಾನು ಓದಿದೆ. ಇಲ್ಲಿ ಸೂರಜ್ ರಾಶಿಕಾ ಜೋಡಿ ಚೆನ್ನಾಗಿದೆ, ಬಿಗ್ ಬಾಸ್ ಯಾಕೆ ಅವರನ್ನು ಹೊರಗೆ ಕಳುಹಿಸಬಾರದು, ಮದುವೆಯಾಗಿ ಜೀವನ ಮಾಡೋಕೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಕರೆಕ್ಟ್ ಆದ ಮಾತಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟ ಆಡಕ್ಕೆ, ಬೇರೆ ಇಲ್ಲಿ ಲವ್ ಮಾಡಕ್ಕೆ ಅಂತಂದ್ಬಿಟ್ಟು ಯಾರು ಕೂಡ ಬರಲ್ಲ. ಕೆಲವೊಬ್ರು ಬಂದ್ರು ಕೂಡ ಬರಬಹುದೇನೋ. ಆದ್ರೆ ಈ ಒಂದು ಲವ್ ಸ್ಟೋರಿನ ಹೆಚ್ಚಾಗಿ ಇಲ್ಲಿ ಜಾಸ್ತಿ ಯಾರು ಇಷ್ಟಪಡ್ತಲ್ಲ. ಏನಕ್ಕೆ ಅಂತಂದ್ರೆ ಮೇನ್ ರೀಸನ್ನೇ ಇದಕ್ಕೆ. ಆಲ್ಮೋಸ್ಟ್ ಒಂದು ಲೈನ್ ಅಂತ ಇರುತ್ತೆ, ಆ ಲೈನ್ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಇಬ್ರು ಕೂಡ ಇಲ್ಲಿ ಓವರ್ ಆಗಿ ಆಡ್ತಾ ಇದ್ದಾರೆ. ಇದೊಂದು ಕಿತ್ತೋಗಿರೋ ಲವ್ ಸ್ಟೋರಿ ನೋಡಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡೋಣ. ಇಲ್ಲಿ ಕಾವ್ಯ ಅವರು ರೆಡ್ ಬಟ್ಟೆ ಹಾಕೊಂಡು ಸ್ಟಾಪ್ ಸಿಗ್ನಲ್ ತೋರಿಸಿದ್ದಾರೆ, ಅಂದ್ರೆ ಡೇಂಜರ್ ಅನ್ನೋದು ಕಾಣಿಸುತ್ತೆ. ಇನ್ನಿಲ್ಲಿ ಗಿಲ್ಲಿ ನಟ ಅವರು ವೇಟಿಂಗ್ ಲಿಸ್ಟ್ ಅನ್ನೋದ್ರಲ್ಲೇ ಇಲ್ಲಿ ಕಾಣಿಸ್ತದೆ. ಇನ್ನಿಲ್ಲಿ ಇವರು ಗಿಲ್ಲಿ ನಟ ಅವರಂತೂ ಇಲ್ಲಿ ಕಾವ್ಯ ಅವ್ರು ಸಿಕ್ಕಿಲ್ಲ ಅಂತ ಮಲ್ಲಮ್ಮ ಅವ್ರನ್ನೇ ಎತ್ತಿ ತಿರುಗಿಸ್ಬಿಟ್ಟಿದ್ದಾರೆ. ಸದ್ಯ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಸಖತ್ ಎಂಟರ್ಟೈನ್ಮೆಂಟ್ ಇರೋದಂತೂ ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಈ ವಾರ ಫುಲ್ಲು ಇಲ್ಲಿ ಇವಾಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾವ ರೀತಿ ಇರ್ತಾರೆ ಸ್ಟೂಡೆಂಟ್ಸ್ಗಳು ಅಂತ ಅಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಇರುತ್ತೆ. ಕಾನ್ಸೆಪ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾರ್ಯಾರು ತುಂಬಾ ಡೀಪ್ ಆಗಿ ಇಳಿತಾರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂತ ನೋಡ್ಬೇಕಿದೆ. ಸದ್ಯ ಈಗ ಸ್ಮಾಲ್ ಆಗಿ ಒಂದು ಲವ್ ಸ್ಟೋರಿ ಬಿಲ್ಡಪ್ ಆಗ್ತಿತ್ತು. ಇದಕ್ಕೆ ಬಿಗ್ ಬಾಸ್ ಅರೆ ಇನ್ನೊಂದು ಸ್ವಲ್ಪ ನೀವು ಚೆನ್ನಾಗಿ ಲವ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಕೊಟ್ಟಂಗೆ ಇದೆ ಸೂರಜ್ ಅವ್ರಿಗೆ, ರಾಶಿಕಾ ಅವ್ರಿಗೆ. ನೋಡೋಣ ಈ ಒಂದು ಲವ್ ಸ್ಟೋರಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸ್ತು? ಮತ್ತೆ ಇಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತವ್ರು ಎಲ್ಲರೂ ಕೂಡ. ಈ ಒಂದು ಕಾಲೇಜ್ ಕ್ಯಾಂಪಸ್ ಡ್ರೆಸ್ ನಲ್ಲಿ ಯಾರ್ಯಾರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಯಾರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಬಹುದು, ಯಾರಿಂದ ನೀವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.